ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಮೋಸ ಮಾಡಿದ ದೀದಿಯನ್ನೇ ಪ್ರಶ್ನೆ ಮಾಡಿದ ಡ್ರೋನ್ ಪ್ರತಾಪ್, ವಾರ್ನ್ ಮಾಡಿದ್ರು ಎಚ್ಚೆತ್ತುಕೊಳ್ಳದ ಸಂಗೀತ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಒಂದು ತಂಡದ ಮಾಲೀಕರಾಗಿರುವ ಸಂಗೀತ ಅವರು ತನ್ನ ತಂಡದಲ್ಲಿ ಆಡಿದ ಸದಸ್ಯರಿಗೆ ಸರಿಯಾಗಿ ಹಣ ನೀಡಿಲ್ಲ ಎಂಬ ಆರೋಪ ವ್ಯಕ್ತವಾಗಿತ್ತು. ಇದರ ಬಗ್ಗೆ ಡ್ರೋನ್ ಪ್ರತಾಪ್ ಸಂಗೀತ ಚರ್ಚೆ ಮಾಡಿದ್ದಾರೆ. ನೀವು ಇನ್ನಷ್ಟು ಹಣ ಕೊಡಬೇಕಿತ್ತು ದೀದಿ ಅಂತ ಡ್ರೋನ್ ಪ್ರತಾಪ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಪ್ರತಾಪ್ ಎಚ್ಚರಿಕೆಯನ್ನು ಸಂಗೀತ ಅವರು ಕೇರ್ ಮಾಡಲೇ ಇಲ್ಲ. ಬಿಗ್ ಬಾಸ್ ಶೋನಲ್ಲಿ ಚೆನ್ನಾಗಿ ಆಡಿದವರು ಸರಿಯಾಗಿ ಹಣ ಕೊಡಿದ ಸಂಗೀತ ಅವರ ಆಟದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ಪರ್ಧಿಗಳು. ಸಂಗೀತಗೆ ಡ್ರೋನ್ ಪ್ರತಾಪ್ ಅವರು ಬುದ್ಧಿ ಹೇಳಿದ್ರು ಕೇಳಲು ರೆಡಿ ಇಲ್ಲ. ತಂಡದ ಮಾಲೀಕರಾಗಿ ಸಂಗೀತ ಅವರು ಚೆನ್ನಾಗಿ ಆಡಿರುವ ಮೈಕಲ್ ಅವಿನಾಶ್ಗೆ ಸರಿಯಾಗಿ ಹಣ ನೀಡದೆ ತಾವು ತಮ್ಮ ಹಣವನ್ನು ಭದ್ರ ಮಾಡಿಕೊಳ್ಳುತ್ತಿದ್ದಾರೆ. ಹೆಚ್ಚು ಹಣ ಪಡೆಯುವವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅರ್ಹರಾಗ್ತಾರೆ. ಮೈಕಲ್ ಅವಿನಾಶ್ಗೆ ಸರಿಯಾಗಿ ಹಣ ಕೊಡಬೇಕಿತ್ತು ನೀವು ಅಂತ ಪ್ರತಾಪ್ ದೀದಿ ಸಂಗೀತಾಗೆ ಎಚ್ಚರಿಕೆ ಕೊಟ್ಟರು. ಅದನ್ನು ಅವರು ಪರಿಗಣಿಸುತ್ತಲೇ ಇಲ್ಲ. ಸಂಗೀತ ಅವರು ಪ್ರತಾಪ್ ಬಳಿ ನಾನು ಎಷ್ಟೇ ಬಂಡವಾಳ ಹಾಕಿ ಖರೀದಿ ಮಾಡಿದ್ರು ಅವರಿಗೆ ನನ್ನ ಮೇಲೆ ನೆಗೆಟಿವ್ ಅಭಿಪ್ರಾಯ ಇರುತ್ತೆ. ಅವರ ಪ್ರಕಾರ ನಾನು ಆಟ ಆಡಬೇಕು, ನಾನು ಎಲ್ಲ ಹಣವನ್ನು ಅವರಿಗೆ ಕೊಟ್ಟರೆ ಖುಷಿ ಆಗುತ್ತೆ. ನಾನು ಮುಂದೆ ಹೋಗ್ತಿರೋದು ಅವರಿಗೆ ನೋಡೋಕೆ ಆಗ್ತಿಲ್ಲ. ತಂಡದಲ್ಲಿ ಯೂನಿಟಿ ಇಲ್ಲ ಅಂದ್ರೆ ಮಣ್ಣಂಗಟ್ಟಿ ಮಾಡೋಕೆ ಆಗಲ್ಲ. ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ಆಡ್ತಾರೆ ಅಂದರೆ ಗೆಲ್ಲೋಕೆ ಆಗಲ್ಲ, ಮುಂಚೆ ಹೋಗೋಕೆ ಆಗಲ್ಲ. ಎಷ್ಟೇ ಸಲ ಚೆನ್ನಾಗಿ ಆಡಿದ್ರು, ಇರೋಕೆ ಟ್ರೈ ಮಾಡಿದ್ರು, ಒಳ್ಳೆಯ ಅಮೌಂಟ್ ಒಳ್ಳೆಯ ಶೇರ್ ಕೊಟ್ಟರು ಹಿಂದೆ ಮಾತಾಡ್ತಾರೆ. ನನಗೆ ಸೋತರೂ ಪರವಾಗಿಲ್ಲ, ಇಂತರ ಮಧ್ಯೆ ಪರವಾಗಿಲ್ಲ ಎಂದು ಹೇಳಿದ್ದಾರೆ. ನಿಮ್ಮ ಜೊತೆ ನಮ್ಮ ತಂಡವನ್ನು ಮುಂದೆ ತಗೊಂಡು ಹೋಗಿ ಎಂದು ಪ್ರತಾಪ್ ಅವರು ಸಂಗೀತಗೆ ಬುದ್ಧಿ ಹೇಳಿದ್ದಾರೆ. ಟೀಮ್ನಲ್ಲಿ ಚೆನ್ನಾಗಿ ಆಡದಿದ್ದವರು ಅವಿನಾಶ್ ಶೆಟ್ಟಿ. ನಾವು ಅವರ ಹೆಸರು ಹೇಳದಿದ್ದರೆ ಬಿಗ್ ಬಾಸ್ ನಮ್ಮ ಮುಖಕ್ಕೆ ಹೋಗಿದ್ದಾರೆ. ನೆಕ್ಸ್ಟ್ ಟೈಮ್ ಕಳಪೆ ಆಟಗಾರ ಅಂತ ನಿಮ್ಮ ಹೆಸರು ತಗೋತೀನಿ, ಸೇಪರ್ ಸೈಡ್ ಅಂತ ನಿನ್ನ ಹೆಸರು ಹೇಳ್ತೀನಿ. ಎಲ್ಲ ಗುಂಪು ಕಟ್ಟಿಕೊಂಡಾಗ ಒಬ್ಬರು ದೂರ ಆಗ್ತಾರೆ. ಆ ವೇದಿಕೆಯಲ್ಲಿ ಎಲ್ಲರ ಬಣ್ಣ ಕಾಣುತ್ತದೆ. ಅವರಿಗೆ ಸಿಕ್ಕಿರೋದು ಕಳಪೆ ಹಣ. ಆದರೆ ನಮ್ಮ ಟೀಮ್ ಬಗ್ಗೆ ಮಾತನಾಡ್ತಾರೆ. ಪರಿಹಾರ ಮಾಡಿಕೊಳ್ಳುವ ಮನಸ್ಥಿತಿ ಇದ್ದರೆ ಅವರು ವಾದ ಮಾಡೋದಿಲ್ಲ. ಆದರೆ ಅವರು ನಮ್ಮ ಮಾತನ್ನು ಕೇಳಿಸಿಕೊಳ್ಳಲು ರೆಡಿ ಇಲ್ಲ. ನಮ್ರತಾ ಗೌಡ ಅವರು 1000 ರೂಪಾಯಿಗೆ ಹಣ ಓಕೆ ಎಂದರು. ಹೆಚ್ಚು ದುಡ್ಡು ಕೊಡಿ ಅಂತ ಅವರು ಹೇಳಲೇ ಇಲ್ಲ. ನನ್ನ ಹಣ ಉಳಿಸಿಕೊಳ್ಳೋದು ನನ್ನ ಧರ್ಮ. ಆದರೆ ಅವರು ನನ್ನ ಬಳಿ ಡಿಮ್ಯಾಂಡ್ ಹಣ ಮಾಡಿಲ್ಲ ಅಂದರೆ ಅವರಿಗೆ ಪ್ರತಿಭೆ ಇಲ್ಲ ಅಂತ ಅರ್ಥ. ಚೆನ್ನಾಗಿ ಆಡಿದವರು ಇನ್ನೂ ಸ್ವಲ್ಪ ಹಣ ಕೊಡಬಹುದಿತ್ತು ಅಂತ ಪ್ರತಾಪ್ ಅವರು ಹೇಳಿದ್ದಾರೆ. ಅದನ್ನು ಸಂಗೀತ ಅವರು ವಿರೋಧಿಸಿದ್ದಾರೆ. ಇದು ವ್ಯವಹಾರ, ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳಬಹುದು. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ ಉಳಿಸಿಕೊಳ್ತೀನಿ, ಅದು ನನ್ನ ಧರ್ಮ. ಮೈಕಲ್ಗೆ 400 ರೂಪಾಯಿ ಕೊಟ್ಟೆ, ಇನ್ನೂ 500 ರೂಪಾಯಿ ಕೊಡಬೇಕಿತ್ತ? ನನ್ನ ದೃಷ್ಟಿಯಿಂದ ಆಲೋಚನೆ ಮಾಡು, ನಿನ್ನ ದೃಷ್ಟಿಯಿಂದ ಆಲೋಚನೆ ಮಾಡಿ. ಇಲ್ಲಿರುವ ಜನರ ಮೇಲೆ ನನಗೆ ಭರವಸೆ ಇಲ್ಲ. ನಾನು ಎಷ್ಟೇ ಹಣ ಕೊಟ್ಟರೂ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತದೆ. ಆಟಗಾರರು ಆಡಲ್ಲ ಅಂದರೆ ತೊಂದರೆ ಇಲ್ಲ, ನನಗೆ ಪಾಯಿಂಟ್ ಸಿಗಲ್ಲ ಅಂದರೆ ಬೇಡ. ಒಂದು ಅಮೌಂಟ್ ಇಟ್ಕೊಂಡು ನೀವು ಹಣ ಕೊಡಿ ಅಂತ ಬೋರ್ಡ್ನಲ್ಲಿ ಮೆನ್ಷನ್ ಆಗಿತ್ತು ಅಂತ ಸಂಗೀತ ಅವರು ಹೇಳಿದ್ದಾರೆ. ಸಂಗೀತ ತನಿಷಾ 2 ತಂಡದ ಮಾಲೀಕರಾಗಿದ್ದಾರೆ. ತಲಾ ಒಬ್ಬರಿಗೆ 11,000 ರೂಪಾಯಿ ಕೊಟ್ಟಿದ್ದರು. ಇದರಲ್ಲಿ ಇವರಿಬ್ಬರು ತನಗೆ ಹಣ ಇಟ್ಕೊಂಡು ಆಟಗಾರರನ್ನು ಖರೀದಿ ಮಾಡಬೇಕಿತ್ತು. ಕೊನೆಯಲ್ಲಿ ಹೆಚ್ಚು ಹಣ ಇದ್ದವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅರ್ಹರಾಗಿರುತ್ತಾರೆ. ಚೆನ್ನಾಗಿ ಆಡಿದ ಮೈಕಲ್ಗೆ ಸಂಗೀತ ಅವರು 250 ರು ಕೊಡಲು ರೆಡಿಯಾಗಿದ್ದರು. ಆದರೆ ಮೈಕಲ್ಗೆ ಮಿನಿಮಮ್ 600 ರೂಪಾಯಿ ಬೇಕಿತ್ತು. ಆದರೆ ಸಂಗೀತ ಕೊಡಲು ರೆಡಿ ಇರಲಿಲ್ಲ. ಕೊನೆಗೆ 400 ರೂಪಾಯಿಗೆ ಡೀಲ್ ಮಾಡಿಕೊಂಡಿದ್ದರು. ಅದಾದ ನಂತರ ಇವರಿಬ್ಬರ ಮಧ್ಯೆ ಜಗಳ ಆಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.